ನೋಡಿ ಈರುಳ್ಳಿನ ಸ್ವಲ್ಪ ಕ್ಲೀನ್ ಆಗಿ ಇಟ್ಕೊಳ್ಬೇಕು. ಈ ತರ ಈರುಳ್ಳಿನೆಲ್ಲ ನೀವು ಇದ್ ಮಾಡ್ಕೊಳಂಗಿಲ್ಲ. ಇವರೇ ಬನ್ನಿ, ಈರುಳ್ಳಿನ ನೀವು ಒಂದು ಟ್ರೈನಲ್ಲಿ ಹಾಕೊಳ್ಬೇಕು. ಓಕೆನಾ? ಒಳ್ಳೆ ಈರುಳ್ಳಿ ಬಳಸಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ. ಚೆನ್ನಾಗಿದ್ದು ಹಾಕಿ, ಯಾಕೆಂದ್ರೆ ಫುಡ್ ತಿನ್ನೋದು ನೀರು. ಓಕೆ, ಮಿನರಲ್ ವಾಟರ್ ಯೂಸ್ ಮಾಡ್ತಾ ಇದ್ದೀರಿ. ಇದನ್ನ ನೋಡಿ, ಫಿಶ್ ಎಲ್ಲ ಹಿಂಗೆ ಕೆಳಗಡೆ ಇಡಬೇಡಿ, ಕ್ಲೀನ್ ಆಗಿ ಹೈಜೀನ್ ಆಗಿ ನೀಟಾಗಿಡಿ. ಆಯ್ತಾ? ಮತ್ತೆ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿದೆ. ಓಕೆ, ಕ್ಲೀನ್ ಇದೆ. ಯಾವಾಗಲೂ ಇದೇ ತರ ಕ್ಲೀನ್ ಆಗಿ ಇಟ್ಕೊಳ್ಳಿ. ಓಕೆನಾ? ಆದಷ್ಟು ಇದೆಲ್ಲ ಇದನ್ನ ಇದು ಮಾಡಬೇಡಿ. ಇದು ಮೊಮ್ಮೂಸ, ಇದು ಫ್ರಾನ್ಸಾ? ಓಕೆ. ನೋಡಿ ಎಲ್ಲ ಏರ್ ಕೇಪ್ ಹಾಕೊಂಡಿದ್ರೆ ಸ್ವಲ್ಪ ಎಲ್ಲ ಹೈಜೀನ್ ಆಗಿದೆಯಲ್ಲ. ನೀಟಾಗಿ ಮಾಡಿ, ನೀವೇನಿದ್ರು ಚೆನ್ನಾಗಿ ಮಾಡಿ, ಒಳ್ಳೆ ಫುಡ್ ಕೊಡಿ. ಯಾಕಂದ್ರೆ ಜನರಿಗೆ ಆರೋಗ್ಯ ಇಂಪಾರ್ಟೆಂಟ್. ಉತ್ತಮವಾದಂತ ಊಟ ನೀವು ಕೊಟ್ರೆ ಜನರ ಆರೋಗ್ಯನೂ ಚೆನ್ನಾಗಿರ್ತದೆ. ನೋಡಿ, ಈ ವೇಸ್ಟ್ ಆಯಿಲ್ ಅನ್ನ ದಯವಿಟ್ಟು ಇದನ್ನ ನೀವು ಯಾವ್ದಕ್ಕೂ ಬಳಸಂಗಿಲ್ಲ. ಈ ವೇಸ್ಟ್ ಆಯಿಲ್ ಯಾರಿಗೆ ಕೊಡ್ತಾ ಇದೀರಿ ತಾವು? ಈಗ ಇದು ಓಕೆ, ಇದು ರೈಟ್. ಈ ಆಯಿಲ್ ಚೆನ್ನಾಗಿದೆ, ಇದರಲ್ಲಿ ನೀವು ಚೆನ್ನಾಗಿದೆ. ಬಟ್ ನೋಡಿ, ಈ ಆಯಿಲ್ ಇದೆಯಲ್ಲ, ಇದನ್ನ ನೀವು ಒಂದು ಡ್ರಮ್ ಅಲ್ಲಿ ಹಾಕಿ ಇದಕ್ಕೆ ಯಾರಿಗೆ ರೂಕೋ ನಮ್ಮ ಡಿಪಾರ್ಟ್ಮೆಂಟ್ ಇದೆ, PSSC ರೂಕೋ ಅಂತ ಬರ್ತದೆ, ಅದ್ರಲ್ಲಿ ಆಥರೈಸ್ ಆಗಿದ್ದಂತವರಿಗೆ ಕೊಡ್ಬೇಕಿದು. ನೀವ್ ಯಾರಿಗೋ ಬರೋನ್ಗೆ, ಯಾರಿಗೋ ತಗೊಂಡು ಹೋಗೋರಿಗೆ ಕೊಡಂಗಿಲ್ಲ. ಯಾಕೆಂದ್ರೆ ಈ ಆಯಿಲ್ ನೀವು ಸ್ಟೋರೇಜ್ ಮಾಡಿ ವಾರಕ್ಕೊಂದ್ಸರಿ ಅವರೇ ಬಂದು ತಗೊಂಡು ಹೋಗ್ತಾರೆ. ಅದಕ್ಕೂ ಇಷ್ಟಂತ ದುಡ್ಡು ಕೊಡ್ತಾರೆ. ಮತ್ತೆ ಅದಕ್ಕೊಂದು ರೆಸಿಪ್ಟ್ ಇರುತ್ತೆ. ಅದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಯಾರನ್ನ ಆಯ್ಕೆ ಮಾಡಿರ್ತಾರೆ ನೋಡಿ, ಅಂತವ್ರ ಹತ್ರ ಮಾತ್ರ ನೀವು ಕೊಡ್ಬೇಕು. ಯಾಕಂದ್ರೆ ಅವ್ರು ಕೊಡ್ಬೇಡಿ. ಯಾಕಂದ್ರೆ ಈಗೆಲ್ಲ ಗೊತ್ತರ ಮಿಸ್ಯೂಸ್ ಆಗೋದು. ಅದನ್ನ ಸೈಡ್ ಮಾಡ್ಬಿಡಿ. ಚೆನ್ನಾಗಿದೆ ನೋಡಿ, ಇದು ಚೆನ್ನಾಗಿದೆ. ನೀವು ಡೈಲಿ ಯೂಸ್ ಮಾಡೋ ಎಣ್ಣೆ ಇದು ಚೆನ್ನಾಗಿದೆ. ಇದು ಆಲ್ರೆಡಿ ಇದೆಲ್ಲ ಆಲ್ರೆಡಿ ಅದು ವೇಸ್ಟೇಜ್ ಅಲ್ಲ. ಓಕೆ, ಅದನ್ನ ಕ್ಯಾನಲ್ ಹಾಕಿ ಇದು ಮಾಡ್ಕೊಂಡ್ಬಿಡಿ. ಆಮೇಲೆ ಎಲ್ಲಿಡಿ ಸರ್? ಇಲ್ಲಿ ಸರ್ ಮಾಡಿ ಒಳ್ಳೆ ಊಟ ಮಾಡಿ. ಮತ್ತೆ ನಿಮ್ಮಲ್ಲಿ ಯಾವ್ದು ಇದಿಲ್ವಾ? ಕಲರ್ ಮಾಡ್ತೀರಾ? ಇದೆ, ಮತ್ತೆ ಎಕ್ಸಾಸ್ಟ್ ಫ್ಯಾನ್ ಎಲ್ಲ ಇದೆ. ನೀವು ಅದೊಂದು ಇದನ್ನ ಮಾಡ್ಕೊಳ್ಬೇಕು. ಯಾವ್ದು ಟೇಸ್ಟಿಂಗ್ ಪೌಡರ್ ಇಲ್ಲ ತಾನೆ? ಟೇಸ್ಟಿಂಗ್ ಪೌಡರ್ ಯಾವ್ದು ಯೂಸ್ ಮಾಡಬೇಡಿ, ಕಲರ್ ಯೂಸ್ ಮಾಡಬೇಡಿ. ಆಯಿಲ್ ಇಂದ ಮರುಬಳಕೆ ಆಯಿಲ್ ಇಂದ ಯೂಸ್ ಮಾಡಬೇಡಿ. ಓಕೆನಾ? ಇಷ್ಟು ಮಾಡ್ಕೊಂಡು ಹೆಲ್ದಿ ಫುಡ್ ಜನಕ್ಕೆ ಕೊಡಿ, ನಿಮಗೂ ಒಂದು ಒಳ್ಳೆ ಇದು ಇರ್ತದೆ. ಇದೆಲ್ಲ ನೀವು ಆದಷ್ಟು ಕ್ಲೀನ್ ಆಗಿ ಮುಚ್ಕೊಳ್ಳಿ ಸರ್. ಇದೆಲ್ಲ ನೀವು ಚಿಕನ್ ಎಷ್ಟು ದಿವಸ ಬಳಸೋದು? ಬೆಳಿಗ್ಗೆ ಮಾಡಿರೋದಾ? ಎಷ್ಟು ಬೇಕಷ್ಟು ಫ್ರಿಜ್ ಅಲ್ಲಿ ಇಟ್ಕೊಂಡು ನೀವು ಮಾಡ್ಕೊಡಿ. ಯಾಕಂದ್ರೆ ನೀವು ಒಂದೊಂದು ಟೈಮಲ್ಲಿ ನೀವು ಇದು ಮಾಡಂಗಿಲ್ಲ. ಆದಷ್ಟು ಕ್ಲೀನ್ ಆಗಿ ಮುಚ್ಕೊಳ್ಳಿ. ಗಿರ್ಲೆ ಬರ್ದಂಗೆಲ್ಲ ಇದು ಮಾಡ್ಕೊಳ್ಳಿ ಕ್ಲೀನ್ ಆಗಿ. ನೀವು ಅದು ಕಸನ, ಹಸಿ ಕಸ ಮತ್ತೆ ಒಣ ಕಸ ಸಪರೇಟ್ ಮಾಡಬೇಕು. ಬೇರೆ 2 ಬಾಕ್ಸ್ ಮಾಡಿ, ಹಸಿ ಕಸ ಬೇರೆ, ಒಣ ಕಸ ಬೇರೆ, ಕವರಲ್ಲಿ ಹಾಕಿ ಕ್ಲೀನ್ ಆಗಿ ಕಸದ ಗಾಡಿನಲ್ಲಿ ಹಾಕ್ಬೇಕು. ನೀವೆಲ್ಲೂ ಯಾವ್ದು ರೋಡಿಗೆ ಬಿಸಾಕಂಗಿಲ್ಲ. ಓಕೆನಾ? ಇದು ಟಿಶ್ಯೂ ಪೇಪರ್ ಕೊಡು. ಇದೇನಿದು? ಐಸಾ? ಕಲ್ಲರ್ ಹಾಕ್ಬೇಡಿ. ನೀವು ಏನ್ ಮಾಡಿ, ಕಲ್ಲರ್ ಹಾಕಂಗಿಲ್ಲ, ಟೇಸ್ಟಿಂಗ್ ಪೌಡರ್ ಹಾಕಂಗಿಲ್ಲ, ಮರುಬಳಕೆ ಆಯಿಲ್ ಅನ್ನ ಯೂಸ್ ಮಾಡಂಗಿಲ್ಲ. ಇಷ್ಟು ಮಾಡಿ ಕ್ಲೀನ್ ಆಗಿ ಇಟ್ಟಿದ್ದೀರಿ. ಇನ್ನು ಸ್ವಲ್ಪ ಹೈಜೀನ್ ಮಾಡ್ಕೊಳ್ಳಿ. ಓಕೆನಾ? ಯಾಕೆಂದ್ರೆ ನೀವೊಂದು ಪ್ರಾಮಿಸ್ ಮಾಡಬೇಕು ಜನಕ್ಕೆ. ಕರ್ನಾಟಕದಲ್ಲಿ 6.5 ಕೋಟಿ ಜನ ಇದ್ದಾರೆ, ಕನ್ನಡಿಗರು. ಎಲ್ಲಾ ರಾಜ್ಯದ ಜನ ಇದ್ದಾರೆ.
ಅವ್ರಿಗೆ ಒಳ್ಳೆ ಫುಡ್ ಹೋಗ್ಬೇಕು. ಒಳ್ಳೆ ಆರೋಗ್ಯ ಆಹಾರವನ್ನು ಕೊಟ್ಟಾಗ ಅವ್ರ ಆರೋಗ್ಯನೂ ಚೆನ್ನಾಗಿರ್ತದೆ. ಯಾಕೆಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ತಿನ್ನುವ ಆಸೆ ಇರ್ತದೆ. ಅಂತವ್ರಿಗೆ ಒಳ್ಳೆ ಆರೋಗ್ಯಕರವಾದಂತ ಆಹಾರವನ್ನು ಕೊಡಿ. ಓಕೆನಾ? ನಿಮ್ಮ ಹೆಸರು ಮೋಹನ್ ಅಂತ. ಇದು ನಿಮ್ಮ ರೆಸ್ಟೋರೆಂಟ್ ಹೆಸರು ಸರ್? ನಿಮ್ಮ ರೆಸ್ಟೋರೆಂಟ್ ಹೆಸರು ವಿಲೇಜ್ ರೆಸ್ಟೋರೆಂಟ್ ಮಾರತಳ್ಳಿನ. ಸರ್, ನಮ್ಮ ಹೆಸರು ಅರುಣ್ ಅಂತ. ನಾವು ಕರ್ನಾಟಕ ಹೋಟೆಲ್ ಮತ್ತು ಬೇಕರಿ ಸಂಘದ ಅಧ್ಯಕ್ಷರಾಗಿದ್ದೀರಿ. ಅಶೋಕರಾವ್ ಅಂದ್ಬಿಟ್ಟು ಅವರು ಉಪಾಧ್ಯಕ್ಷರಾಗಿದ್ದಾರೆ. ಇವತ್ತು ನಿಮಗೆ ಜಾಗೃತಿ ಮೂಡಿಸಿದ್ದೀನಿ. ಉತ್ತಮವಾಗಿ ಗ್ರಾಹಕರಿಗೆ ಒಳ್ಳೆ ಊಟ ಕೊಡಿ ಅಂತ ನಮ್ಮಲ್ಲಿ ಮನವಿ ಇದೆ. ನೀವು ಯಾರು ಏನ್ ಮಾಡ್ತೀರಾ ಹೆಂಗ್ ಮಾಡ್ತೀರಾ ಅಂತ ನಾವು ಕೇಳ್ತಿರೋದಲ್ಲ, ಅದನ್ನ ಕ್ಲೀನ್ ಆಗಿ ಮಾಡ್ತಾರೆ. ಒಳ್ಳೆ ಹೈಜೀನ್ ಮಾಡಿ ಮತ್ತೆ ಒಳ್ಳೆ ಆರೋಗ್ಯಕರ ಆಹಾರ ಕೊಡಿ ಅಂತ ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೆ ಫುಡ್ ಕೊಡಿ. ಥ್ಯಾಂಕ್ಸ್.